ಗುತ್ತಿಗೆದಾರರಿಗೆ ಕೊಡೋದಕ್ಕೆ ಹಣ ಇಲ್ಲದಿದ್ರೂ ಟೆಂಡರ್ ಕರೆದಿದೆ ಪಾಲಿಕೆ. ಹಣ ಇಲ್ಲದಿದ್ರೂ ಕೂಡ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ದುಂದು ವೆಚ್ಚವನ್ನ ಮಾಡ್ತಾ ಇದೆ. ಈಗಾಗಲೇ ಗುತ್ತಿಗೆದಾರರಿಗೆ ಕೊಡದೆ 438 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಹಾಗಿದ್ರೂ ಕೂಡ ಈಗ ಟೆಂಡರ್ ಕರೆದಿದ್ದಾರೆ. ಹೀಗಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ದುಂದು ವೆಚ್ಚವನ್ನ ಮಾಡ್ತಾ ಇದೆ. ಈಗಾಗಲೇ ಗುತ್ತಿಗೆದಾರರಿಗೆ 430 ಕೋಟಿ ಬಿಲ್ ಕೊಡಬೇಕಾಗಿರೋ ಹಣ ಏನಿದೆ ಹಾಗೆ ಉಳ್ಕೊಂಡಿದೆ. ಆ ಬಿಲ್ಗಾಗಿ ಪಾಲಿಕೆ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಅವರ ಹಣವನ್ನ ಅಥವಾ ಅವರಿಗೆ ಕೊಡಬೇಕಾಗಿರುವಂತ ಸಂಬಳ ಅದನ್ನು ಕ್ಲಿಯರ್ ಮಾಡ್ದೇನೆ ಮತ್ತೆ ಟೆಂಡರ್ ಕರೆದಿದ್ದಾರೆ. ಕೆಲಸ ಮಾಡಿ ವರ್ಷಗಳೇ ಕಳೆದು ಹೋಗಿದ್ರು ಕೂಡ ಬಿಲ್ ಮಾಡಿಲ್ಲ, ಕ್ಲಿಯರೆನ್ಸ್ ಆಗಿಲ್ಲ. ಆದ್ರೂ ಈಗ ಹೊಸ ಟೆಂಡರ್ ಕರೆದಿದೆ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬಳಿ ಹಣ ಇಲ್ಲದೆ ಇದ್ರೂ ಕೂಡ ಟೆಂಡರ್ ಯಾಕೆ ಕರೆದಿದ್ದಾರೆ ಅಂತ ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಿದ್ದಾರೆ. ತಕ್ಷಣವೇ 100 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಹಣ ಬಿಡುಗಡೆ ಮಾಡದೇ ಇದ್ರೆ ನಾಳೆಯಿಂದ ಮುಷ್ಕರಕ್ಕೆ ನಿರ್ಧಾರವನ್ನು ಕೂಡ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯ ಕರೆ ಕೊಟ್ಟಿದ್ದಾರೆ. ಅಯ್ಯಯ್ಯೋ 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 ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ, ರೊಕ್ಕ ಬರುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕು. ಗುತ್ತಿಗೆದಾರರ ಸಂಘಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿರುವಂತ ಗುತ್ತಿಗೆದಾರರನ್ನೇ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಇದರ ನಡುವೆ ಇಲ್ಲಿ ಅಂತಾರೆ ಮತ್ತೊಂದು ಗುತ್ತಿಗೆದಾರರ ಸಂಘ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರುದ್ಧ ರೊಚ್ಚಿಗೆದ್ದಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಾಕಿ ಉಳಿಸಿಕೊಂಡಿದೆ. ಈ ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡಲಿಕ್ಕೆ ಗುತ್ತಿಗೆದಾರರು ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಸರ್, ಸುಮಾರು 150ಕ್ಕೂ ಹೆಚ್ಚು ಗುತ್ತಿಗೆದಾರರು ಇದ್ದೀರಿ. ಎಷ್ಟು ಹಣ ಬರಬೇಕು ಸರ್ ತಮಗೀಗ? ಸರ್, ಈಗ ಅದರ ಅಂಕಿ ಅಂಶದ ಪ್ರಕಾರ ಮಾತಾಡಿದರೆ ಈಗ ಪ್ರಸ್ತುತ ನೀವು ನಮ್ಮ ಲೆಕ್ಕದ ಖಾತೆ CO ಆಫೀಸ್ಗೆ ಹೋದರೆ 140 ಕೋಟಿ ರೂಪಾಯಿ ಬಿಲ್ಗಳು ಈಗ ನಮಗೆ ಕೊಡಬೇಕು ಆ ಪರಿಸ್ಥಿತಿಯಲ್ಲಿದೆ. ಮತ್ತು ಇನ್ನು 40 ಕೋಟಿ ರೂಪಾಯಿ ಬಿಲ್ಲು ನಮ್ಮ ಕಮಿಷನರ್ ಇಟ್ಕೊಂಡು ಕುಂತು ಅವನು ಜನರಲ್ ಫಂಡ್ ಇದ್ದಕ್ಕೆ ಅವನು ಸೈನ್ ಮಾಡಿದರೆ ಎಲ್ಲಿ ದಾಖಲೆ ಸಿಗ್ತಾವೆ, ಇಷ್ಟು ಅಮೌಂಟ್ ಏರ್ತಾ ಇದೆ ಪ್ರೆಸ್ನವ್ರಿಗಾಗಲಿ ಅಥವಾ ಜನರಿಗಾಗಲಿ ಗುತ್ತಿಗೆದಾರರಿಗೆ ಗೊತ್ತಾಗ್ಬಿಡ್ತದಲ್ಲ ಅನ್ನೋ ಕಾರಣಕ್ಕೆ ಸಾರಾಸಗಟವಾಗಿ ಅದು ಮೂಲೆ ಗಂಟು ಕಟ್ಟಿಟ್ಟಾನ. ಜನರಲ್ ಫಂಡ್ ಯಾವುದು ಸೈನ್ ಮಾಡ್ತಾರೋ ಅವ್ರು ಸೈನ್ ಮಾಡಬೇಕಾಗಿರುವ 40 ಕೋಟಿ ರೂಪಾಯಿ ಇದೆ. ಅದು 140 ಕೋಟಿ, ಇದೊಂದು 40 ಕೋಟಿ, 180 ಕೋಟಿ ರೂಪಾಯಿ ಬಿಲ್ ಪಾವತಿ ಆಗುವ ಪರಿಸ್ಥಿತಿಯಲ್ಲಿದೆ. ಇನ್ನು 120 ಕೋಟಿ ರೂಪಾಯಿ ಕಾರ್ಯಾದೇಶ ನೀಡಿದ್ದಾರೆ. ಅವರೆಲ್ಲ ಕಾಮಗಾರಿಗಳೀಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೀತಾ ಇವೆ, ಕೆಲವೊಂದು ಮುಗಿದವೆ, ಇನ್ನೇನು ಬಿಲ್ಲಿನ ಹಂತದಲ್ಲಿದೆ. ಅದು 120 ಕೋಟಿ, ಇಲ್ಲಿರೋ 180 ಕೋಟಿ, 300 ಕೋಟಿ ರೂಪಾಯಿ ಆಯಿತು. ಅದೂ ಅಲ್ಲದೆ 120 ಕೋಟಿ ರೂಪಾಯಿ ಟೆಂಡರನ್ನು ಕರೆದು ಕಾರ್ಯಾದೇಶ ನೀಡಬೇಕಾಗಿರುವ ಪರಿಸ್ಥಿತಿಯಲ್ಲಿರುವಂಥ 120 ಕೋಟಿ ರೂಪಾಯಿ ಕಾಮಗಾರಿಗಳು ಬಾಕಿ ಇವೆ. ಒಟ್ಟು ಸೇರಿ 430 ಕೋಟಿ ರೂಪಾಯಿ ಕೊಡಬೇಕಾಗ್ತದೆ. ಈಗ ನಮ್ಮ ಮರ್ಯಾದಿನ ಕಾರ್ಪೊರೇಷನ್ದವ್ರು ನಮ್ಗೆ ಇಡಕ್ಕೆ ಕೊಡ್ತಾ ಇಲ್ಲ. ಈಗ ಬ್ಯಾಂಕ್ನವ್ರು ಬರ್ತಾರೆ, ಸಾಲಗಾರ ಬರ್ತಾರೆ, ಏನು ಕೊಡೋಣ ಅವ್ರಿಗೆ? ನಾವು ಏನಂತ ಹೇಳೋನು? ನಾವೇನು ಸಾಲ ಕೇಳಿಲ್ಲ ಅವ್ರ ಹತ್ರ. ಸರ್, ಈಗ ಒಂದು ಕಡೆ ಹೇಳ್ತಾರೆ ನಮ್ಮಲ್ಲಿ ಖಜಾನೆಯಲ್ಲಿ ದುಡ್ಡು ಎಲ್ಲಿಂದ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಹೌದು, ಈಗ ಖಜಾನೆಯಲ್ಲಿ ನೋಡಿ ಸರ್, ಇದು ಆಡಳಿತಾತ್ಮಕ ವಿಷಯದಾಗ ಮಾತಾಡ್ಬೇಕಂತಂದ್ರೆ ಇದು ಆಯುಕ್ತರಿಗೂ ಹಾಗೂ ಪಾಲಿಕೆಯ ಏನು ಆಡಳಿತಾತ್ಮಕ ಏನು ಇದೆಯಲ್ಲ, ಇನ್ಸ್ಟಿಟ್ಯೂಟ್ ಇದೆ ಅಲ್ಲ, ಏನು ಅದು ವಿಭಾಗ, ಅವ್ರ ಪ್ರಾಬ್ಲಮ್ ಅದು, ನಮ್ಮದಲ್ಲ. ನಮ್ಮ ಪ್ರಾಬ್ಲಮ್ ಏನು, ಇವರು ಕೊಟ್ಟಂಥ ಅನೇಕ ವಿಚಿತ್ರ ಕಾನೂನುಗಳ ಮಧ್ಯೆ ಅರ್ಜುನ ಅಭಿಮನ್ಯು ಯಾವ ರೀತಿ ಚದುರಂಗದ ಹೋಗ್ತಾನೆ ಅಂತಾರ ಹೋಗಿ ಕೆಲಸ ಮಾಡಿ ಕಷ್ಟ ಬಿಟ್ಟು ಲೇಬರ್ದು ಪ್ರಾಬ್ಲಮ್, ದುಡ್ಡಿನ ಪ್ರಾಬ್ಲಮ್, ಮೆಟೀರಿಯಲ್ ಪ್ರಾಬ್ಲಮ್, GST ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ದಾಟಿ ಇನ್ನೇನಪ್ಪ ನಮಗೆ ಬರ್ತೈತಿ ಬಿಲ್ ಒಳಗೆ ಹೋದಂಥ ಆಶಾಭಾವನದ ನಾವು ಮಾಡುವಾಗ ಇವ್ರು ಇದಕ್ಕೆ ಕಲ್ಲು ಹಾಕಿ 2 ವರ್ಷದಿಂದ ಬಿಲ್ ಬಂದಿಲ್ಲ. ನಮ್ಮ ಪಾಲಿಕೆಯಲ್ಲಿರುವಂಥ ನಮ್ಮ ಜನಪ್ರತಿನಿಧಿಗಳು ಕೂಡ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಪ್ಪ, ಇದು ಒಳ್ಳೇದಂತೀರ. 100 ಕೋಟಿ ನಮಗೆ ತಕ್ಷಣ ಬೇಕಂತ 3 ದಿನ ನಾವು ಕೊಟ್ಟಿದ್ವಿ, ಅವ್ರಿಗೆ ಗಡುವು ಕೊಟ್ಟಿದ್ವಿ, ಅದು ಮನವಿನೂ ಕೊಟ್ಟಿದ್ವಿ. ಅವರು 3 ದಿನ ನಾಳೆಗೆ ಮುಗಿತೈತಿ. 100 ಕೋಟಿ ಅಂತೂ ಬರಲಿಲ್ಲ, ನಾವಂತೂ ಪಕ್ಕಾ ಸ್ಟ್ರೈಕ್ ಕುಂದಿರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಖಜಾನೆ ಖಾಲಿ ಆಯಿತಾ? ಗುತ್ತಿಗೆದಾರಿಗೆ ಹಣ ಇಲ್ಲಾಂದ್ರೆ ಯಾಕೆ ಕರಿಬೇಕು ಸರ್ ಟೆಂಡರು? ಸರ್, ಇಲ್ಲಿ ಏನು ಮಾಡಿಬಿಟ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನು ಆಫೀಸರ್ಸ್ ಏನದಲ್ಲ ಸಿಸ್ಟಮ್ನಲ್ಲೇ ಕೆಡಿಸ್ಕೊಂಡ್ಬಿಟ್ಟಾರೆ ಸರ್. ರೀತಿ ರಿವಾಜಿನಲ್ಲಿ ಹೋಗ್ಬೇಕಾಗಿಂತ ಮಾಡ್ಬೇಕಂತ ಕಾಯ್ದೆ ಕಾನೂನು ಪ್ರಕಾರ ಮಾಡಿ ಬಿಟ್ಟು ಇದೆಲ್ಲ ಹೊಲಸ್ತನ ಮಾಡ್ಕೊಂಡು ಬಂದಲ್ಲಿ ಈ ಥರ ಅವ್ಯವಹಾರ ಹಾಕ್ಕೊಂತ ಬಂದುಬಿಟ್ಟಿದ್ವಿ. ಆಗ ಕಾರಣ ಏನಪ್ಪ ಅಂತಂದ್ರೆ ಹಿಂಗೆ ಯಾಕೆ ಉಳಿತ್ರಿ? ದಬಾಶಿ ಟೆಂಡ್ರ್ ಕರೀದು ಎಲ್ಲ ಮಾಡೋದು, ವರ್ಕ್ ಆರ್ಡರ್ ಕೊಡೋದು, ಕೇವಲ ಗುತ್ತಿಗೆದಾರ ಕೊಡೋದು 2 ಕೋಟಿ ಪಾರ್ಶಿಪ್ ಮಾತ್ರ.
2 ಕೋಟಿ ಪಾಲಿಸಿ ಕೊಟ್ಕೊಂತ ಹೊಡ 100 ಕೋಟಿ 200 ಕೋಟಿ 300 ಕೋಟಿ 400 ಕೋಟಿ ಟೆಂಡರ್ ಕರೀತಾರೆ. ಇವ್ರು ಕೊಡೋದು ತಿಂಗಳಿಗೆ 2 ಕೋಟಿ ಪಾಲಿಸಿ. ಉಳಿದ ದುಡ್ಡು ಎಲ್ಲಿ ಕೊಡ್ತಾರೆ? ಹಿಂಗಾಗಿ ಉಳ್ಕೊಂತ ಬಂದುಬಿಟ್ಟೈತಿ. ಇದಕ್ಕೆ ಯಾರು ಕೇಳೋರೇ ಇಲ್ರಿ. ಯಾವ ಬೇಸ್ ಮ್ಯಾಗ ಕೊಟ್ರಿ ಇವ್ರೆ? ಎದನ್ನು ಕರೆದ್ರಿ? ಸಿಸ್ಟಮ್ ಏನೈತ್ರಿ? ಇವ್ರ ಆದಾಯ ಏನೈತ್ರಿ? ಆದಾಯ ತಕ್ಕ ಕರಿಬೇಕ್ರಿ. ಹಂಗೆ ಹೇಳೋದಕ್ಕೆ ಕರೆದ ವರ್ಕ್ ಆರ್ಡರ್ ಕೊಡೋದು ಹಿಂಗೆ ಮಾಡ್ಕೊಂತ ಬಂದು ನೋಡಿ ಸಾಕಾದ ಮ್ಯಾಗ ಹಿಂಗೆ ನಾಳೆಯಿಂದ ಹೊರಟಕ್ಕೆ ನಿಲ್ಲತ್ತೇವ್ರಿ ನಾವು. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೇಕಾಬಿಟ್ಟಿಯಾಗಿ ಗುತ್ತಿಗೆದಾರ ಅಂದರೆ ಟೆಂಡರ್ ಕಾಲ್ಪರ್ ಮಾಡಿದೆ. ಹೀಗಾಗಿ ನಾವು ಅರ್ಜಿಯನ್ನು ಮಾಡಿದ್ವಿ. ಬರೋಬ್ಬರಿ 430 ಕೋಟಿ ರೂಪಾಯಿ ಇಲ್ಲಿ ಅಂತ ಬಾಕಿಯನ್ನು ಉಳಿಸ್ಕೊಂಡಿದೆ. ತಕ್ಷಣವೇ ಇಲ್ಲಿ ಅಂತ 100ರಿಂದ 150 ಕೋಟಿ ರೂಪಾಯಿ ಬಿಲ್ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡದೆ ಹೋದರೆ ನಾಳಿಂದ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕಾಗುತ್ತೆ ಎಲ್ಲವನ್ನು ಬಂದ್ ಮಾಡ್ತೀವಿ, ಮುಸ್ಕರ ಕೀಳ್ತೀವಿ. ತಕ್ಷಣ ಬಿಡುಗಡೆ ಮಾಡಿದ್ರೆ ಇಲ್ಲಿ ಹೋರಾಟದಿಂದ ಹಿಂಸರಿತೀವಿ. ಇಲ್ಲದಿದ್ದರೆ ಅನಿಷ್ಟಾವಧಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮತ್ತು ಪಾಲಿಕೆಗೆ ಬಿಸಿ ಮುಟ್ಟಿಸ್ತೀವಿ ಅನ್ನೋದು ಗುತ್ತಿಗೆದಾರರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಪ್ಪ, TV5 ಹುಬ್ಬಳ್ಳಿ.